ಸಾಧಾರಣವಾಗಿ ಮನುಷ್ಯನಿಗಿರುವ ಆಲೋಚನೆ ವಿಧಾನ ಯಾವುದೆಂದರೆ, ಎಷ್ಟು ಕಾಲ ನಾವು ಬದುಕುತ್ತೇವೆ? 70-80 ವರ್ಷ ಬದುಕುತ್ತೇವೆ, ಆ ನಂತರ ಸಾಯ್ತೇವೆ, ಸತ್ತ ನಂತರ ಎಲ್ಲ ಮುಗಿದೋಯ್ತು ಎಂದು ಹೇಳ್ತಾ ಇರ್ತಾರೆ. ಸತ್ತು ಹೋದ ನಂತರ ಎಲ್ಲ ಮುಗಿದೋಯ್ತೋ? ಯಾರು ಹೇಳಿದ್ದಾರೆ ನಿಮಗೆ? ಅಷ್ಟೇ ಅಲ್ಲರಿ, ಸತ್ತ ನಂತರ ಇನ್ನೇನಿದೆ? ಸತ್ತ ನಂತರವೇ ನಿಜವಾದಂತಹ ಪ್ರಪಂಚವಿದೆ ಎಂದು ಬೈಬಲ್ ಹೇಳುತ್ತದೆ. ಹೇಗೆ? ಸಾಧಾರಣವಾಗಿ ಕೋಳಿ ಮರಿ ಮೊಟ್ಟೆಯೊಳಗಿರುವಾಗ ಆ ಕೋಳಿ ಮರಿ ಅಂದುಕೊಳ್ಳುತ್ತೆ, ಇದೇ ನನ್ನ ಪ್ರಪಂಚ. ಆ ಮೊಟ್ಟೆ ಒಳಗಡೆ ಇರುವ ಕೋಳಿ ಮರಿ ಅಂದುಕೊಳ್ಳುತ್ತೆ, ಇದೇ ನನ್ನ ಪ್ರಪಂಚ ಎಂಬುದಾಗಿ. ನನ್ನ ಜೀವಿತ 21 ದಿವಸಗಳ ಕಾಲ, ಅಷ್ಟೇ ಅಲ್ಲವೋ? ಮೊಟ್ಟೆ ಒಳಗೆ ಮರಿ ಎಷ್ಟು ದಿವಸ ಇರುತ್ತೆ? 21 ದಿವಸ ಇರುತ್ತೆ. ಅದಕ್ಕೇನನಿಸುತ್ತೆ? ನನ್ನ ಆಯುಷು 21 ದಿವಸ. ನನ್ನ ಪ್ರಪಂಚವೇ ಈ ಮೊಟ್ಟೆ. ಆದರೆ ಅದು ವಾಸ್ತವವಾಗಿದೆಯಾ? ವಾಸ್ತವವಲ್ಲ. ಯಾಕೆಂದರೆ 21 ದಿವಸಗಳು ಆದ ನಂತರ ಆ ಹಂಚನ್ನು ಒಡೆಯುತ್ತಾ ಆ ಕೋಳಿ ಮರಿ ಹೊರಗೆ ಬರುತ್ತೆ. ಅಲ್ಲಿಯವರೆಗೂ ಅಂದುಕೊಳ್ಳುತ್ತೆ, ಆ ಮೊಟ್ಟೆ ಒಳಗಿರುವ ಮರಿ ಅಂದುಕೊಳ್ಳುತ್ತೆ, ಇದೇ ನನ್ನ ಪ್ರಪಂಚ ಎಂಬುದಾಗಿ ಅಂದುಕೊಂಡಿರುವ ಆ ಕೋಳಿ ಮರಿ ಮೊಟ್ಟೆಯಿಂದ ಹೊರಗೆ ಬಂದಾಗ ಏನ್ ಕಾಣಿಸುತ್ತೆ? ಮಹಾ ಏನೆಂದು ಹೇಳಿ? ಇನ್ನೂ ಜೋರಾಗಿ ಹೇಳಿ. ಮಹಾ ಪ್ರಪಂಚ ಕಾಣಿಸುತ್ತೆ. ಒಪ್ಪಿಕೊಳ್ತೀರೋ ಇಲ್ಲವೋ? ಆಗ ಆಶ್ಚರ್ಯಗೊಳ್ಳುತ್ತೆ, ಇದೇನು? ಆ ಮೊಟ್ಟೆಯೇ ನನ್ನ ಪ್ರಪಂಚ ಅಂದ್ಕೊಂಡಿದೆ, ಹೊರಗೆ ಬಂದ್ರೆ ಇಷ್ಟು ದೊಡ್ಡ ಪ್ರಪಂಚ ಇದೆ ಅಲ್ಲವೇ? ಯಶ್, 21 ದಿವಸವೇ ಅಂದುಕೊಂಡಿದ್ದೆ, ಆದರೆ ಹೊರಗೆ ಬಂದಾಗ ನನ್ನ ಆಯುಷ್ ಬಹಳ ದೊಡ್ಡದಾಗಿದೆ. ಹಬ್ಬ ಬರೋ ತನಕ ಪಾಪ ಅದಕ್ಕೆ ಆಯುಷೇ. ಕ್ರಿಸ್ಮಸ್ ಬರುವವರೆಗೂ, ಈಸ್ಟರ್ ಬರುವವರೆಗೂ, ನಿಮ್ಮ ಹುಟ್ಟು ಹಬ್ಬ ಬರುವವರೆಗೂ ಅದಕ್ಕೊಳ್ಳೆ ಆಯುಷ್ಯ ಇರುತ್ತೆ. ನಿಮ್ಮ ಕಣ್ಣು ಅದ್ರ ಮೇಲೆ ಬಿದ್ದರೆ ಮುಗ್ದೋಯ್ತು. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ಈ ವಾಕ್ಯ ಕೇಳುವವರಲ್ಲಿಯೂ ಕೆಲವರಿಗೆ ಒಂದು ಅಭಿಪ್ರಾಯ ಇದೆ, ಇದೇ ಲೋಕ, ಇದೇ ಜೀವಿತ ಇದೆ, ಆ ನಂತರ ಬೇರೆ ಏನೂ ಇಲ್ಲ ಎಂದು ನೀವು ಅಂದುಕೊಳ್ತಾ ಇದ್ದೀರಿ. ಆದರೆ ಅದು ಕೇವಲ ಸುಳ್ಳಾಗಿದೆ, ವಾಸ್ತವವಲ್ಲ. ಯಾಕೆಂದರೆ ಬೈಬಲ್ ಹೇಳುತ್ತದೆ ಏನೆಂದು? ದೇವರು ಮನುಷ್ಯನನ್ನು ಸೃಷ್ಟಿಸಿ ಮನುಷ್ಯನಿಗೋಸ್ಕರ ದೇವರು ಈ ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿಸಿದ್ದಾರೆ. ಆದರೆ ಕೇಳಿರಿ, ಆತನು ಸೃಷ್ಟಿಸಿದ ಈ ಪ್ರಪಂಚ 6 ದಿನಗಳಲ್ಲಿ ಸೃಷ್ಟಿಸಿದಾನೆ. ಎಷ್ಟು ದಿನಗಳಲ್ಲಿ? 6 ದಿನಗಳಲ್ಲಿ ದೇವರು ಈ ಪ್ರಪಂಚವನ್ನು ಸೃಷ್ಟಿಸಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಿಮಗೋಸ್ಕರ ನನಗೋಸ್ಕರ ಪ್ರಾಣ ಕೊಟ್ಟು ಪರಲೋಕಕ್ಕೆ ಹೊರಟು ಹೋಗಿದ್ದಾರೆ. ಪರಲೋಕಕ್ಕೆ ಹೊರಟು ಹೋಗುವ ಆ ಯೇಸು ಒಂದು ಮಾತನ್ನು ಹೇಳಿದ್ದಾರೆ, ನಾನು ನಿಮಗೋಸ್ಕರ ಸ್ಥಳ ಸಿದ್ಧಪಡಿಸಲು ಹೋಗುತ್ತಿದ್ದೇನೆ. ನಾನು ನಿಮಗೋಸ್ಕರ ಪರಲೋಕವನ್ನು ಸಿದ್ಧಪಡಿಸಲು ಹೋಗುತ್ತಿದ್ದೇನೆ. ಅಲ್ಲಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಿಸಿದ ನಂತರ ನಾನು ತಿರುಗಿ ಬರುತ್ತೇನೆ. ಬಂದ ನಂತರ ನೀವು ನನ್ನೊಂದಿಗೆ, ನಾನು ನಿಮ್ಮೊಂದಿಗೆ ಯುಗ ಯುಗಗಳವರೆಗೂ ಜೀವಿಸುವ ಹಾಗೆ ನಿಮ್ಮನ್ನು ನಾನು ಪರಲೋಕಕ್ಕೆ ಕೊಂಡೊಯ್ಯುತ್ತೇನೆ. ಯೇಸು ಕ್ರಿಸ್ತನು ಈ ಮಾತನ್ನು ಹೇಳಿ ಪರಲೋಕಕ್ಕೆ ಹೋಗಿ ಸ್ಥಳವನ್ನು ನಿಮಗೋಸ್ಕರ ನನಗೋಸ್ಕರ ಸಿದ್ಧಪಡಿಸಿ ಎಷ್ಟು ಕಾಲವಾಯಿತೆಂದು ಗೊತ್ತಾ ನಿಮಗೆ? ಸುಮಾರು 2000 ವರ್ಷಗಳಾದವು. ಎಷ್ಟು ವರ್ಷಗಳಾದವು? 2000 ವರ್ಷಗಳಾದವು. ಯೇಸು ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ಪರಲೋಕಕ್ಕೆ ಹೋಗಿ ಅಲ್ಲಿ ನಿಮಗೋಸ್ಕರ ನನಗೋಸ್ಕರ ನಿವಾಸ ಸ್ಥಳವನ್ನು, ಒಂದು ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿಸುವುದನ್ನು ಪ್ರಾರಂಭಿಸಿ ಸುಮಾರು 2000 ವರ್ಷಗಳಾದವು. ನೂತನ ಯೆರೂಸಲೇಮು, ನೂತನ ಆಕಾಶವು, ನೂತನ ಭೂಮಿ, ಮಹಾ ದೊಡ್ಡ ಪ್ರಪಂಚವನ್ನು ದೇವರು ನಿಮಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಸೃಷ್ಟಿಸುತ್ತಿದ್ದಾರೆ. 6 ದಿನಗಳಲ್ಲಿ ಸೃಷ್ಟಿಸಿದ ಪ್ರಪಂಚ ಇಷ್ಟು ಅದ್ಭುತವಾಗಿರೋದಾದ್ರೆ 2000 ವರ್ಷಗಳಿಂದ ದೇವರು ಸೃಷ್ಟಿಸುತ್ತಿರುವ ಪ್ರಪಂಚ ಇನ್ನೆಷ್ಟು ಅದ್ಭುತವಾಗಿರುತ್ತೆ ಎಂದು ಯಾರಾದರೂ ಊಹಿಸಲಿಕ್ಕಾಗುತ್ತಾ? ಯಾರಾದರೂ ಯೋಚಿಸ್ಲಿಕ್ಕಾಗುತ್ತಾ? ಆತನು ಪರಲೋಕವನ್ನು ನಿರ್ಮಿಸುವಂತಹ ವಿಧಾನದ ಕುರಿತು ಬೈಬಲ್ ಹೇಳುವುದೇನೆಂದರೆ, ಯಾವ ಕಣ್ಣುಗಳು ಏನಂತೆ ನೋಡಲಿಲ್ಲ, ಕಿವಿಗಳು ಕೇಳಲಿಲ್ಲ, ಯಾವ ಕಣ್ಣು ಕಾಣಲಿಲ್ಲ, ಅಂತಹ ಮಹಾಪ್ರಪಂಚ ದೇವರು ಸೃಷ್ಟಿಸುತ್ತಿದ್ದಾರಂತೆ. ಈ ದಿನ ನೀವು ನಾನು ಕೋಳಿ ಮರಿಯಂತೆ ಅಂದ್ಕೊಳ್ಳಬಹುದು. ಈ ಮೊಟ್ಟೆಯೊಳಗಿರುವಾಗ ಕೋಳಿ ಮರಿ ಅಂದುಕೊಳ್ಳುತ್ತೆ, ಇದೇ ನನ್ನ ಪ್ರಪಂಚವೆಂದು, ಇದೇ ನನ್ನ ಆಯುಷ್ಯವೆಂದು. ಮೊಟ್ಟೆಯಿಂದ ಹೊರಬಂದಾಗಲೇ ಗೊತ್ತಾಗುತ್ತೆ ಕೋಳಿಮರಿಗೆ ಮಹಾಪ್ರಪಂಚವಿದೆ ಎಂದು. ಸಹೋದರ ಸಹೋದರಿಯರೇ, ನಿಮ್ಮೊಳಗೆ ಪ್ರಾಣ ಇರುವವರೆಗೂ, ನಿಮ್ಮೊಳಗೆ ನಿಮ್ಮ ಆತ್ಮ ನಿವಾಸಿಸುವವರೆಗೂ ನಿಮಗೂ ಅನಿಸುತ್ತೆ ಇದೇ ಜೀವಿತ, ಇದೇ ಲೋಕವೆಂದು. ಆದರೆ ಯಾವಾಗ ನಿಮ್ಮ ಆತ್ಮ, ಅಂದರೆ ನಿಮ್ಮ ಪ್ರಾಣ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತದೋ ಆವಾಗ ನೋಡುತ್ತದೆ ಮಹಾ ದೊಡ್ಡ ಪ್ರಪಂಚ ಇದೆ ಎಂದು. ಒಂದು ವೇಳೆ ಪಾಪಿಷ್ಟ ಕೆಲಸ ಮಾಡುವುದಾದರೆ, ಪಾಪಿಷ್ಟ ಕೃತ್ಯ ಮಾಡುವುದಾದರೆ ಪಾತಾಳಕ್ಕೆ ಹೋಗುತ್ತದೆ ಆ ನಿಮ್ಮ ಆತ್ಮ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ಪರಲೋಕಕ್ಕೆ ಹೋಗುತ್ತದೆ ಅದೇ ನಿಮ್ಮ ಆತ್ಮ. ಅದಕ್ಕಾಗಿಯೇ ಈ ದಿನ ತಪ್ಪದೆ ನೀವು ತಿಳಿದುಕೊಳ್ಳಬೇಕಾದ ಒಂದು ವಾಸ್ತವವೇನೆಂದರೆ,
ನಿಮ್ಮನ್ನು ಸೃಷ್ಟಿಸಿರುವಂತಹ ದೇವರನ್ನು ನೀವು ಕಂಡುಕೊಳ್ಳಬೇಕು. ನಿಮ್ಮನ್ನು ಸೃಷ್ಟಿಸಿರುವಂತಹ ಲೋಕರಕ್ಷಕನನ್ನು ನೀವು ಕಂಡುಕೊಳ್ಳಬೇಕು. ಮಹಾಜ್ಞಾನಿಗಳು ಆದಾಗ್ಯೂ ಕೂಡ ಯೇಸು ಕಾಲದಲ್ಲಿ ಅವರು ತಿಳಿದುಕೊಂಡಿರೋದು ಏನೆಂದರೆ ಲೋಕರಕ್ಷಕನು ಜನಿಸಿದ್ದಾನೆ. ಆ ದೇವರಿಗೆ ನಾವು ಸಂಧಿಸಬೇಕು, ಆ ದೇವರನ್ನು ನಾವು ಆರಾಧಿಸಬೇಕು, ಆ ದೇವರು ಅನುಗ್ರಹಿಸುವಂತಹ ಸಂತೋಷವನ್ನು ಆನಂದವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಈ ಲೋಕ ಶಾಶ್ವತವಲ್ಲ, ಶಾಶ್ವತವಾದದ್ದು ಪರಲೋಕವಾಗಿದೆ. ಆ ಪರಲೋಕಕ್ಕೆ ಕೊಂಡೊಯ್ಯುವಾತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ಕಂಡುಕೊಳ್ಳಬೇಕು ಎಂಬ ಉದ್ದೇಶದಿಂದ ಜ್ಞಾನಿಗಳು ಯೇಸುವನ್ನು ಬಂದು ಸಂಧಿಸುತ್ತಾರೆ. ಈ ದಿನ ಒಂದು ಪ್ರಶ್ನೆ ಕೇಳಲಿಚ್ಛಿಸುತ್ತೇನೆ. ನಿಮ್ಮಲ್ಲಿ ಎಷ್ಟು ಜನ ದೇವರು ಸೃಷ್ಟಿಸಿರುವಂತಹ ಆ ಮಹಾ ಅದ್ಭುತವಾದ ಪರಲೋಕಕ್ಕೆ ಹೋಗಬೇಕು ಎಂದು ಆಶಿಸುವಂಥವರಿರುವುದಾದರೆ ಒಮ್ಮೆ ನಿಮ್ಮ ಕೈಯೆತ್ತಿ ತೋರಿಸುವಿರಾ? ಆ ಮಹಾ ದೊಡ್ಡ ಪರಲೋಕಕ್ಕೆ ಹೋಗಬೇಕೆಂದು ಇಚ್ಛಯಿಸುವವರು, ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಥ್ಯಾಂಕ್ ಯು ಸಿಸ್ಟರ್ಸ್, ನಿಮ್ಮ ಹಸ್ತಗಳನ್ನು ದೇವರು ನೋಡಿದ್ದಾರೆ. ನೀವು ಪರಲೋಕಕ್ಕೆ ಹೋಗಲು ಇಚ್ಛಯಿಸುತ್ತಿದ್ದೀರಿ, ಬಹಳ ಸಂತೋಷ. ನಂಬರ್ 1 ಕೇಳಿರಿ, ಯೇಸುವಿನ ಬಳಿಗೆ ಬರಬೇಕು, ಯೇಸುವನ್ನು ಕಂಡುಕೊಳ್ಳಬೇಕು, ಯೇಸುವನ್ನು ಪೂಜಿಸಬೇಕು ಎಂದು ಆಶಿಸಿರುವಂತಹ ಆ ಜ್ಞಾನಿಗಳು ಮಾಡಿದ್ದೇನು ಗೊತ್ತಾ? ಅವರು ತಮ್ಮ ಪ್ರಾಂತ್ಯ ಬಿಟ್ಟು ಬರುತ್ತಾರೆ, ತಮ್ಮ ಪ್ರತಿ ಕೆಲಸ ಬಿಟ್ಟು ಬರುತ್ತಾರೆ, ತಮ್ಮ ಪ್ರಜೆಗಳನ್ನು ಬಿಟ್ಟು ಬರುತ್ತಾರೆ. ಯೇಸುವಿನ ಬಳಿಗೆ ಬರಬೇಕಾದರೆ ನೀವು ಬಿಟ್ಟು ಬಿಡಬೇಕಾದವುಗಳು ಕೆಲವೊಂದಿವೆ. ಕುರುಬರಿಗೆ ದೇವದೂತನು ಪ್ರತ್ಯಕ್ಷನಾಗಿ ಯೇಸುವಿನ ಜನನದ ಶುಭವಾರ್ತೆ ತಿಳಿಸಿದಾಗ ಯೇಸುವನ್ನು ಕಾಣಲು, ಆತನನ್ನು ಆರಾಧಿಸಲು ಕುರುಬರು ತಮ್ಮ ಮಂದೆಯನ್ನು ಬಿಟ್ಟು ಬರಬೇಕಾಯಿತು. ಈ ದಿನ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ 99% ಎಲ್ಲರೂ ಕೈ ಎತ್ತಿ ತೋರಿಸಿದ್ದೀರಿ. ಏನೆಂದು? ಈ ಲೋಕಯಾತ್ರೆ ನಾವು ಮುಗಿಸಿದ ನಂತರ ಪರಲೋಕಕ್ಕೆ ಹೋಗಬೇಕು ಎಂದು ಆಶಿಸುತ್ತಿದ್ದೇವೆ ಎಂದು ಹೇಳ್ತಾ ಇದ್ದೀರಿ. ಹಾಗಾದರೆ ಬಿಟ್ಟು ಬಿಡಬೇಕಾದವುಗಳು ಕೂಡ ಇವೆ. ನಿಮ್ಮ ಜೀವಿತದಲ್ಲಿ ನೀವು ಬಿಟ್ಟು ಬಿಡಬೇಕಾದವುಗಳು ಇವೆ. ಪರಲೋಕದಲ್ಲಿ ಪರಿಶುದ್ಧನಾದ ದೇವರು ಇರುತ್ತಾರೆ, ಅಲ್ಲಿ ಪಾಪ ಇರುವ ಚಾನ್ಸ್ ಇಲ್ಲ. ಪರಲೋಕದಲ್ಲಿ ಪಾಪ ಇರುವ ಚಾನ್ಸ್ ಇಲ್ಲದೇ ಇರುವಾಗ ಪಾಪಿಷ್ಟ ಮನುಷ್ಯ ಕೂಡ ಅಲ್ಲಿಗೆ ಹೋಗುವ ಚಾನ್ಸ್ ಇಲ್ಲ. ಆದರೆ ಕೈ ಎತ್ತಿ ತೋರಿಸಿದವರಲ್ಲಿ ನಮ್ಮಲ್ಲಿ ಯಾರಾದರೂ ಇದ್ದೀರಾ ಪರಿಶುದ್ಧರು? ಯಾವ ಪಾಪ ಮಾಡದೇ ಇರುವಂಥವರು, ಪರಲೋಕದಿಂದ ಇಳಿದು ಬಂದಂಥವರು ಯಾರಾದರೂ ಇದ್ರೆ ಒಮ್ಮೆ ಕೈ ಎತ್ತಿ ತೋರಿಸುವಿರಾ? ಅಯ್ಯ, ನಮಗೆ ಯಾವ ಪಾಪ ಗೊತ್ತಿಲ್ಲಯ್ಯ, ನಾನು ಬಹಳ ಒಳ್ಳೆಯವನಯ್ಯ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ತೋರ್ವಿಕೆಗೆ ಮಾತ್ರ ಅಮಾಯಕರಂತಿದ್ದು, ತೋರ್ವಿಕೆಗೆ ಮಾತ್ರ ಏನು ಗೊತ್ತಿಲ್ಲದವರಂತಿದ್ದು, ಒಳ್ಳೆಯವರಂತೆ ನಟಿಸಿ ಮೋಸ ಮಾಡುವಂಥವರು ಇಲ್ಲಾಂತೀರಾ? ಮರಳುಗೊಳಿಸುವಂಥವರು ಇಲ್ಲಾಂತೀರಾ? ನಿಮ್ಮ ಮಾತಿನಲ್ಲಿ ಮೋಸ, ನಿಮ್ಮ ಕ್ರಿಯೆಗಳಲ್ಲಿ ಮೋಸ, ನಿಮ್ಮ ಸಂಪಾದನೆಯಲ್ಲಿ ಮೋಸ, ನಿಮ್ಮ ಜೀವಿತವೇ ಒಂದು ಮೋಸ. ಹಾಗಾದ್ರೆ ಹೇಗೆ ಹೋಗ್ತೀರಿ ಪ್ರಿಯರೇ ನೀವು ಪರಲೋಕಕ್ಕೆ? ಒಮ್ಮೆ ಆಲೋಚಿಸಿ. ಪರಲೋಕವು ಪರಿಶುದ್ಧನಾದ ದೇವರು ನಿವಾಸಿಸುವ ಸ್ಥಳವಾಗಿದೆ. ಅಲ್ಲಿ ಪಾಪಿಗೆ ಸ್ಥಳ ಇಲ್ಲವೇ ಇಲ್ಲ. ಹಾಗಾದ್ರೆ ನಾವು ಕೂಡ ಕೈ ಎತ್ತಿದೇವಲ್ಲವೇ? ಎಸ್, ಪರಲೋಕಕ್ಕೆ ಹೋಗ್ತೇವೆಂದು ನೀವು ಕೈ ಎತ್ತಿದ್ದೀರಿ. ಒಂದು ವೇಳೆ ಹೋಗುವ ಚಾನ್ಸ್ ಇಲ್ಲದೇ ಇರುವುದಾದರೆ ನಿಮಗೊಂದು ಶುಭವಾರ್ತೆ ಇದೆ. ಯಾವುದು ಆ ಶುಭವಾರ್ತೆ? ನಾವು ಪರಲೋಕಕ್ಕೆ ಹೋಗುವುದು ಸಾಧ್ಯವಿಲ್ಲವೆಂಬುದಾಗಿ ತಿಳಿದು ನಮ್ಮೆಲ್ಲರನ್ನು ಪರಲೋಕಕ್ಕೆ ತಾನೇ ಕರೆದುಕೊಂಡು ಹೋಗಬೇಕೆಂದು ಆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಮನುಷ್ಯನನ್ನು ಸೃಷ್ಟಿಸಿರುವ ದೇವರೇ ಇಳಿದು ಬಂದಿದ್ದಾರೆ. ಆ ದೇವರು ಮಾಡಿದ್ದೇನೆಂದರೆ, ನೀವು ನಾನು ಮಾಡಿರುವಂತಹ ಪಾಪಿಷ್ಟ ಕೃತ್ಯಗಳಿಂದ ನಮ್ಮ ಮೇಲೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಳ್ಳುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾರೆ. ಒಮ್ಮೆ ಒಬ್ಬ ಮಗ ತನ್ನ ಇಷ್ಟಾನುಸಾರವಾಗಿ ಜೀವಿಸ್ತಾನೆ, ತಂದೆಯ ಮಾತು ಕೇಳೋದೇ ಇಲ್ಲ, ಬಹಳ ಅವಿಧೇಯನಾಗಿ ಜೀವಿಸುತ್ತಾ ಇದ್ದ. ಒಂದು ದಿನ ಆಕ್ಸಿಡೆಂಟ್ ಮಾಡುತ್ತಾನೆ, ಮುಂದುಗಡೆ ಇರುವ ವ್ಯಕ್ತಿಯ ಕಾಲ್ ಮುರಿಯುತ್ತೆ. ಈ ಮಗನಿಗೆ ಅರೆಸ್ಟ್ ಮಾಡ್ತಾರೆ, ಕೋರ್ಟ್ನಲ್ಲಿ ನಿಲ್ಲಿಸುತ್ತಾರೆ. ಆದರೆ ಒಳ್ಳೆ ವಿಷಯವೇನೆಂದರೆ, ಈ ಹುಡುಗನ ತಂದೆಯೇ ಜಡ್ಜ್ ಆಗಿದ್ರು. ನನ್ನ ತಂದೆಯೇ ಜಡ್ಜ್ ಆಗಿರೋದ್ರಿಂದ ನನಗೇನೂ ಆಗುವುದಿಲ್ಲ ಅಂದ್ಕೊಂಡು ಎಷ್ಟೋ ನಿರ್ಭಯದಿಂದ ಆ ಕೋರ್ಟಿನ ಕಟ್ಟೆಯಲ್ಲಿ ನಿಲ್ಲುತ್ತಾನೆ. ವಾದ ಪ್ರತಿವಾದ ಆದ ನಂತರ ಜಡ್ಜ್ ಅವರು ತೀರ್ಪು ಕೊಡ್ತಾರೆ. ಏನೆಂದರೆ, ಈ ಹುಡುಗನು ರ್ಯಾಶ್ ಆಗಿ ಡ್ರೈವ್ ಮಾಡಿದಾನೆ, ಎದುರಿರುವ ವ್ಯಕ್ತಿಯ ಕಾಲುಗಳು ಮುರಿದಿವೆ, ಆಪರೇಷನ್ಗಾಗಿ ಮತ್ತು ಹಾಸ್ಪಿಟಲ್ಗಾಗಿ ದುಡ್ಡು ಖರ್ಚಾಗಿವೆ, 3 ತಿಂಗಳವರೆಗೂ ಬೆಡ್ ರೆಸ್ಟ್ ಹೇಳಿದ್ದಾರೆ, ಅದಕ್ಕೆ 3 ಲಕ್ಷ ಖರ್ಚಾಗುತ್ತೆ. ಈ ಹುಡುಗನಿಗೆ ನಾನು ದಂಡ ವಿಧಿಸುತ್ತಿದ್ದೇನೆ, 6 ಲಕ್ಷ ರೂಪಾಯಿ ಕಟ್ಟಲೇಬೇಕು. ಅಷ್ಟು ದುಡ್ಡು ಕಟ್ಟದೇ ಇದ್ದರೆ 6 ತಿಂಗಳುಗಳವರೆಗೂ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಲೇಬೇಕು ಎಂದು ಶಿಕ್ಷೆ ಕರಾರು ಮಾಡಿದ್ರು. ಈ ಹುಡುಗ ಆ ಕಟ್ಟೆ ಮೇಲೆಯೇ ಕುಸಿದು ಬೀಳುತ್ತಾನೆ. ಈ ಕ್ಷಣವೇ 6 ಲಕ್ಷ ತಂದು ಕಟ್ಟೋ ಅಂತ ಹೇಳಿದ್ರೆ ನಾನು ಎಲ್ಲಿಂದ ತಂದು ಕಟ್ಟಲಿ? ನನಗೋಸ್ಕರ 6 ಲಕ್ಷ ಯಾರು ತಂದು ಕಟ್ತಾರೆ? ನನ್ನ ಕತೆ ಮುಗಿಯಿತು. ಇವರು ನನ್ನ ತಂದೆ ಅಂದ್ಕೊಂಡೆ, ನನ್ನನ್ನು ಪ್ರೀತಿಸಿ ನನ್ನನ್ನು ಇದರಿಂದ ತಪ್ಪಿಸ್ತಾರೆ ಅಂದ್ಕೊಂಡೆ.
ತಂದೆಯಾದಾಗಿಯೂ ಜಡ್ಜ್ ಆಗಿ ಅವರಿದ್ದಾಗಿಯೂ ಕೂಡ ನನ್ನನ್ನು ಇದರಿಂದ ತಪ್ಪಿಸುವುದರ ಬದಲಿಗೆ ಶಿಕ್ಷಿಸಿದಾರಲ್ಲವೇ? ಯಸ್, ತಂದೆ ಆದಾಗ್ಯೂ ಕೂಡ ಆತನು ಸಿಂಹಾಸನದ ಮೇಲೆ, ನ್ಯಾಯಾಸನದ ಮೇಲೆ ಕೂತಿದ್ದಾನೆ. ನ್ಯಾಯವನ್ನು ಕಾಪಾಡಲೇಬೇಕು, ಅನ್ಯಾಯ ಆಗದಂತೆ ನೋಡಬೇಕು. ನ್ಯಾಯವನ್ನು, ನೀತಿಯನ್ನು ಕಾಪಾಡುವ ನ್ಯಾಯಮೂರ್ತಿಯಾಗಿ ಈ ಹುಡುಗನಿಗೆ ಶಿಕ್ಷೆ ವಿಧಿಸುತ್ತಾನೆ. 6 ಲಕ್ಷ ದುಡ್ಡನ್ನು ಕಟ್ಟು, ಇಲ್ಲವೇ 6 ತಿಂಗಳು ಜೈಲು ಶಿಕ್ಷೆ ಅನುಭವಿಸು ಎಂಬ ತೀರ್ಪು ಕೊಡ್ತಾನೆ. ಹುಡುಗ ಅಲ್ಲೇ ಕುಸಿದು ಬೀಳುತ್ತಾನೆ. ನಂತರ ಏನಾಯ್ತು ಗೊತ್ತಾ? ಅದೇ ನ್ಯಾಯಮೂರ್ತಿ ತನ್ನ ಸಿಂಹಾಸನದಿಂದ ಎದ್ದು ಕೆಳಗಿಳಿದು ಬರ್ತಾನೆ. ಆ ಹುಡುಗನ ಪಕ್ಕದಲ್ಲಿ ನಿಲ್ಲುತ್ತಾನೆ. ಆ ಕೋಟಿಗೆ 6 ಲಕ್ಷ ರೂಪಾಯಿಯನ್ನು ತಂದು ಆ 6 ಲಕ್ಷ ರೂಪಾಯಿ ಒಪ್ಪಿಸುತ್ತಾನೆ. ನನ್ನ ಮಗನು ಮಾಡಿರುವ ಆ ಆಕ್ಸಿಡೆಂಟ್ಗೆ ಕಟ್ಟಬೇಕಾದಂತಹ ದಂಡ ನನ್ನ ಮಗನ ಪರವಾಗಿ ತಂದೆಯಾದ ನಾನು ಕಟ್ಟುತ್ತಿದ್ದೇನೆ ಎಂಬುದಾಗಿ ಅದೇ ನ್ಯಾಯಾಧೀಶರು 6 ಲಕ್ಷ ಕಟ್ಟುತ್ತಾರೆ ಪ್ರಿಯರೇ. ಕಾರಣವೇನು? ತನ್ನ ಮಗನನ್ನು ಅಷ್ಟೊಂದು ಪ್ರೀತಿಸಿರುವುದರಿಂದ. 2000 ವರ್ಷಗಳ ಹಿಂದೆ ಎಕ್ಸಾಕ್ಟ್ ಆಗಿ ಇದನ್ನೇ ದೇವರು ಮಾಡಿದ್ದಾರೆ. ಈ ಭೂಮಿಯ ಮೇಲೆ ದೇವರು ನ್ಯಾಯ ಕಾಪಾಡಬೇಕು, ಧರ್ಮವನ್ನು ಸಂರಕ್ಷಿಸಬೇಕು. ಅದೇ ಸಮಯದಲ್ಲಿ ಪಾಪಿಷ್ಟ ಕೆಲಸಗಳನ್ನು ಮಾಡಿ ಹಾಳಾಗುತ್ತಿರುವ, ಪತನವಾಗುತ್ತಿರುವ, ಪಾತಾಳಕ್ಕೆ ಹೋಗುತ್ತಿರುವ ಪ್ರತಿ ಮನುಷ್ಯನನ್ನು ತನ್ನ ಮಕ್ಕಳಂತೆ ಭಾವಿಸಿರುವುದರಿಂದ ಅವರನ್ನು ರಕ್ಷಿಸಬೇಕು. ಪಾಪ ಮಾಡಿರುವ ಪ್ರತಿಯೊಬ್ಬನೂ ಆ ಪಾಪಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಪಾತಾಳದೊಳಗೆ ಬಿದ್ದು ಅಲ್ಲಿ ಸುಟ್ಟು ಸಾಯಲೇಬೇಕು. ಅದು ದೇವರು ವಿಧಿಸಿರುವ ಶಿಕ್ಷೆ. ಆತನು ನ್ಯಾಯಾಧಿಪತಿಯಾಗಿರುವುದರಿಂದ ಅದೇ ಸಮಯದಲ್ಲಿ ಆತನು ತಂದೆಯಾಗಿದ್ದಾನೆ. ಪರಮ ತಂದೆ, ಪಾಪಿಯನ್ನು ಪ್ರೀತಿಸಿದ ಪರಮ ತಂದೆಯಾಗಿದ್ದಾನೆ. ಪರಮ ತಂದೆಯಾಗಿರುವುದರಿಂದ ಆ ಪರಲೋಕದ ಸಿಂಹಾಸನದಿಂದ ಇಳಿದು ನೀವು ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಗೆ ಬಂದು ನಿಮ್ಮ ಪರವಾಗಿ ನಿಮ್ಮ ಮೇಲೆ ಬರಬೇಕಾದ ಶಿಕ್ಷೆ ತನ್ನ ಮೇಲೆ ಹೊತ್ಕೊಂಡ್ರು ಪ್ರಿಯರೇ. ದಂಡ ಕಟ್ಟಬೇಕಾದದು ಯಾರು? ತಪ್ಪು ಮಾಡಿರುವಂತಹ ಮಗನು. ಆದರೆ ದಂಡ ಕಟ್ಟಿದ್ಯಾರು? ಆ ಮಗನ ತಂದೆ. ಯಾವ ತಪ್ಪು ಮಾಡದಿದ್ರೂ ಕೂಡ ಆ ಮಗನ ತಂದೆ ಆ ದಂಡವನ್ನು ಯಾಕೆ ಕಟ್ಟಬೇಕಾಯ್ತು? ತನ್ನ ಮಗನನ್ನು ಪ್ರೀತಿಸಿರುವುದರಿಂದ. ಸಹೋದರ ಸಹೋದರಿಯರೇ, ನೀವು ನಾನು ಮಾಡಿರುವ ಪಾಪಿಷ್ಟ ಕೆಲಸಗಳಿಗಾಗಿ ನಮಗೆ ಬರಬೇಕಾದ ಶಿಕ್ಷೆ ನರಕವಾಗಿದೆ. ಆದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಬೈಬಲ್ ಹೇಳುತ್ತದೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾರೆ, ನಿಮ್ಮನ್ನು ನನ್ನನ್ನು ಎಷ್ಟೋ ಪ್ರೀತಿ ಮಾಡಿದ್ದಾರೆ. ಎಷ್ಟೋ ಪ್ರೀತಿಸಿದಂತಹ ದೇವರು ಆತನ ಕಣ್ಮುಂದೆ ನೀವು ನಶಿಸಿ ಹೋಗುತ್ತಿರುವಾಗ, ಆತನ ಕಣ್ಮುಂದೆ ನೀವು ನರಕದ ಹೊಸಲಿನಲ್ಲಿ ತಿರುಗಾಡುತ್ತಿರುವಾಗ, ಆತನ ಕಣ್ಮುಂದೆ ನೀವು ಒಂದು ದಿನ ನರಕಕ್ಕೆ ಹೋಗಿ ಸುಟ್ಟು ಸಾಯ್ಲಿಕ್ಕಿದ್ದೀರೆಂದು ತಿಳ್ಕೊಂಡಿರುವಾಗ ಆತನು ಮೌನವಾಗಿರ್ಲಿಕ್ಕಾಗ್ಲಿಲ್ಲ. ಪರಲೋಕವನ್ನೇ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದಿದ್ದಾರೆ. ಕಾರಣ ಗೊತ್ತಾ? ನೀವು ಮಾಡಿರುವ ಪಾಪಿಷ್ಟ ಕೃತ್ಯಗಳಿಗಾಗಿ ನಿಮ್ಮ ಮೇಲೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡನು. ತಪ್ಪು ಮಾಡಿದೇನೋ ಮಗನು, ಆದರೆ ಬೆಲೆ ಕಟ್ಟಿದ್ದೇನೋ ತಂದೆ. ಅದನ್ನೇ ಪ್ರಿಯರೇ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಮಾಡಿದ್ದು. ಪಾಪ ಮಾಡಿದ ಮನುಷ್ಯನಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರು ಆ ಪಾಪಿಷ್ಟ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆ ತನ್ನ ಮೇಲೆ ಹೊತ್ತುಕೊಂಡನು. ನೀವು ನಾನು ನಮ್ಮ ಪಾಪಿಷ್ಟ ಯೋಚನೆಗಳಿಂದ ಯೋಚಿಸಿದೆವು. ಅದಕ್ಕಾಗಿ ಯೇಸು ಕ್ರಿಸ್ತನು ಮುಳ್ಳು ಕಿರೀಟವನ್ನು ತನ್ನ ತಲೆ ಮೇಲೆ ಧರಿಸಿಕೊಂಡನು. ನಾವು ಕೈಗಳಿಂದ ತಪ್ಪು ಕೆಲಸ ಮಾಡಿದ್ದೇವೆ. ಯೇಸು ಕ್ರಿಸ್ತನು ತನ್ನ ಕೈಗಳನ್ನು ಮಳೆ ಹೊಡಿತಕ್ಕೆ ಒಪ್ಪಿಸಿಕೊಟ್ರು. ತಪ್ಪಾದ ದಾರಿಯಲ್ಲಿ ತಿರುಗಾಡಿದೆವು. ಯೇಸು ಕ್ರಿಸ್ತನು ತನ್ನ ಪಾದಗಳನ್ನು ಮೊಳೆ ಹೊಡಿತಕ್ಕೆ ಒಪ್ಪಿಸಿದ್ರು. ಅಪವಿತ್ರವಾದ ಕೆಲಸ ಮಾಡಿ ನಮ್ಮ ದೇಹ ಹಾಳು ಮಾಡಿಕೊಂಡೆವು. ಯೇಸು ಕ್ರಿಸ್ತನು ತನ್ನ ದೇಹ ಜಜ್ಜಲ್ಪಡುವಿಕೆಗೆ ಒಪ್ಪಿಸಿಕೊಟ್ರು. ಮೋಹದ ನೋಟ ನಾವು ನೋಡಿದೆವು. ಯೇಸು ಕ್ರಿಸ್ತನ ಮುಖದ ಮೇಲೆ ಉಗಿಯಲ್ಪಡುವುದಕ್ಕಾಗಿ ಆತನು ಅಂಗೀಕರಿಸಿದನು. ತಪ್ಪು ಮಾಡಿದೇನೋ ನಾವು, ಪಾಪ ಮಾಡಿದ್ದೇನೋ ನಾವು, ಶಿಕ್ಷೆ ಅನುಭವಿಸಬೇಕಾದದ್ದು ನಾವು. ಆದರೆ ಯೇಸು ಕ್ರಿಸ್ತನು ನಿಮ್ಮ ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ತಪ್ಪು ಮಾಡಿದ್ದು ಮಗನು, ಆದರೆ ಬೆಲೆ ಕಟ್ಟಿದ್ದೇನೋ ತಂದೆ. ಹಾಗೆ ಬೆಲೆ ಕಟ್ಟಿರುವುದರಿಂದ ಮಗನು ಬಿಡುಗಡೆ ಹೊಂದಿದ. ಕ್ರಿಸ್ತನು ಶಿಲುಬೆಯ ಮೇಲೆ ಬೆಲೆ ಕಟ್ಟಿರುವುದರಿಂದ, ನಿಮಗೋಸ್ಕರ ಆತನು ಶಿಕ್ಷೆ ಅನುಭವಿಸಿರುವುದರಿಂದ ಇನ್ನು ಮೇಲೆ ನಿಮಗೆ ಶಿಕ್ಷೆ ಇಲ್ಲ. ಯಾರ್ಯಾರು ಆ ಕ್ರಿಸ್ತನನ್ನು ಅಂಗೀಕರಿಸುತ್ತಾರೋ, ಆತನ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತಾರೋ ಅಂಥವರು ನರಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇದೇ ಸುವಾರ್ತೆಯಾಗಿದೆ. ಯಾವ ಸುವಾರ್ತೆ? ಯೇಸುವಿನ ಕುರಿತಾದ ಶುಭವಾರ್ತೆಯಾಗಿದೆ. ಏನದು? ಪಾಪಿಯನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರು ಆ ಪಾಪಿಯನ್ನು ರಕ್ಷಿಸುವುದಕ್ಕಾಗಿ ಭೂಲೋಕಕ್ಕೆ ಬಂದಿದ್ದಾರೆ. ಈಗ ನೀವು ನಾನು ಮಾಡಬೇಕಾದದ್ದೇನು? ಜಾಗ್ರತೆಯಿಂದ ಕೇಳಿ. ಆಕ್ಸಿಡೆಂಟ್ ಮಾಡಿದ್ಯಾರು? ಮಗನು. ದಂಡ ಕಟ್ಟಬೇಕಾದದ್ದು ಯಾರು? ಮಗನು. ಆದರೆ ನಡೆದಿದ್ದೇನು? ತಂದೆಯೇ ಇಳಿದು ಬಂದು 6 ಲಕ್ಷ ರೂಪಾಯಿ ದಂಡ ಕಟ್ಟುತ್ತಿರುವಾಗ ಮಗನು ಏನ್ ಮಾಡಬೇಕು? ಅಪ್ಪಾ, ಆಕ್ಸಿಡೆಂಟ್ ಮಾಡಿದ್ದು ನಾನಲ್ಲವೋ? ತಪ್ಪು ಮಾಡಿದ್ದು ನಾನಲ್ಲವೋ? ಅಪ್ಪ, ದಂಡ ಕಟ್ಟಬೇಕಾದದ್ದು ನಾನಲ್ಲವೋ?
ನನ್ನನ್ನು ಇಷ್ಟೊಂದು ಪ್ರೀತಿಸಿ ನನ್ನ ಪರವಾಗಿ ದಂಡ ಕಟ್ಟುತ್ತಾ ಇದೆಯಲ್ಲವೇ ಎಂದು ಹೇಳಿ ತಂದೆಗೆ ಏನ್ ಮಾಡಬೇಕು? ಗಟ್ಟಿಯಾಗಿ ಅಪ್ಪಿಕೊಳ್ಳಬೇಕು. ಅಪ್ಪ, ಇನ್ನೆಂದಿಗೂ ಕೂಡ ನಿಮ್ಮ ವಿರುದ್ಧ ಜೀವಿಸೋದಿಲ್ಲಪ್ಪ ಎಂದು ಕೃತಜ್ಞತೆಯುಳ್ಳವನಾಗಿ ಅಂದಿನಿಂದ ಆ ಮಗನು ಏನ್ ಮಾಡಬೇಕು? ತಂದೆ ಆಶಿಸಿದಂತೆ ಜೀವಿಸಬೇಕು. ಅಷ್ಟೇ ಅಲ್ಲವೋ? ಒಂದು ವೇಳೆ ಹಾಗೆ ಮಾಡದೆ ನೀನ್ಯಾಕೆ ನನಗೋಸ್ಕರ ದಂಡ ಕಟ್ಟುತ್ತಿ, ನೀನ್ಯಾಕೆ ನನಗೋಸ್ಕರ ದುಡ್ಡು ಕಟ್ಟುತ್ತಿ, ಹೋಗು ಇಲ್ಲಿಂದ ಅಂದಿದ್ದೇ ಆದರೆ ಆ ಮಗನೇನಾಗ್ತಾನೆ ಹೇಳಿ? ನೇರವಾಗಿ ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಅಂದರೆ ತಂದೆ ಮಗನಿಗೆ ಎಷ್ಟೇ ಪ್ರೀತಿ ಮಾಡಿದ್ರೂ ಕೂಡ ಆ ಮಗನ ಪರವಾಗಿ ಫೈನ್ ಎಷ್ಟೇ ಕಟ್ಟಿದ್ರೂ ಕೂಡ ಆ ಮಗನು ಅಂಗೀಕರಿಸಬೇಕು, ಮಗನು ಒಪ್ಪಿಕೊಳ್ಳಬೇಕು. ಹಾಗೆಯೇ ದೇವರು ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡಿದರು, ನಿಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದರು, ಆತನ ತ್ಯಾಗವನ್ನು ನೀವು ಅಂಗೀಕರಿಸಿದ ಹೊರತು ನಿಮಗೋಸ್ಕರ ಸಿದ್ಧವಾಗಿರುವಂತಹ ಶಿಕ್ಷೆ ಅಳಿಸಿ ಹಾಕಲಾಗೋದಿಲ್ಲ. ಆ ಮಗನು ಏನ್ ಮಾಡುತ್ತಾನೆ? ತನ್ನ ತಂದೆ ಪಕ್ಕದಲ್ಲಿ ನಿಂತು ದಂಡ ಕಟ್ಟುತ್ತಿರುವಾಗ ಕಣ್ಣೀರು ಸುರಿಸುತ್ತಾ, ಆ ದಂಡ ಕಟ್ಟಿದ ನಂತರ ಗಟ್ಟಿಯಾಗಿ ಅಪ್ಪಿಕೊಂಡು, ಅಪ್ಪ, ತಪ್ಪು ಮಾಡಿದೇನೋ ನಾನು, ಎಷ್ಟೋ ಸಾರಿ ಹೇಳಿದೆ ನಾನು ಮಾಡುತ್ತಿರುವ ಕೆಲಸ ಸರಿಯಾದದ್ದಲ್ಲವೆಂದು, ನನ್ನ ಪದ್ಧತಿ ಸರಿಯಾಗಿಲ್ಲವೆಂದು, ಅಲೆಮಾರಿಯಂತೆ ತಿರ್ಗಾಡಬೇಡವೆಂದು ಹೇಳಿದ್ರೂ ಕೂಡ ನಿಮ್ಮ ಮಾತು ಕೇಳದೆ ನನ್ನ ಇಷ್ಟಾನುಸಾರವಾಗಿ ಜೀವಿಸಿ ಈಗೋ ಕೊನೆಗೆ ಈ ಶಿಕ್ಷೆಯನ್ನು ಹೊಂದಿಕೊಂಡೆ. ಆದಾಗ್ಯೂ ನನ್ನನ್ನು ಪ್ರೀತಿಸಿದ್ದೀರಿ, ನನ್ನ ಪರವಾಗಿ ಬಂದು ಈ ಶಿಕ್ಷೆ ನೀವು ಅನುಭವಿಸುತ್ತಾ ಇದ್ದೀರಿ. ಅಪ್ಪ, ಜೀವಿತ ಕಾಲವೆಲ್ಲ ನಿಮಗೆ ಋಣಸ್ಥನಾಗಿರುತ್ತೇನೆ ಎಂದು ಹೇಳಿರುವುದರಿಂದಲೇ ಆ ಹುಡುಗನು ಆ ದಿನ 6 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಅನುಭವಿಸಲಾರದಂತೆ ಬಿಡುಗಡೆ ಹೊಂದಿದ. ಈ ದಿನ ಅದೇ ಕೆಲಸ ನಾವು ಕೂಡ ಮಾಡಬೇಕು. ಯಾವ ಕೆಲಸ? ನಿಮ್ಮನ್ನು ನನ್ನನ್ನು ಪ್ರಾಣ ಕೊಡುವಂತೆ ಪ್ರೀತಿಸಿದ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿರುವ ಈ ದಿನದಲ್ಲಿ, ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದದ್ದೇನು ಗೊತ್ತಾ? ದೇವರೇ, ಇಷ್ಟಾನುಸಾರವಾಗಿ ಜೀವಿಸಿದ್ದು ನಾನು, ತಪ್ಪು ಕೆಲಸ ಮಾಡಿದ್ದು ನಾನು, ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ಮುಳುಗಿ ತೇಲಾಡಿದವನೇನೋ ನಾನು, ಶಿಕ್ಷೆ ಬರಬೇಕಾದದ್ದು ನನಗೆ, ಪಾತಾಳಕ್ಕೆ ಹೋಗಬೇಕಾದದ್ದು ನಾನು. ಆದರೆ ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ಆ ನರಕ ಶಿಕ್ಷೆ ನಾನು ಅನುಭವಿಸಲಿಕ್ಕಾಗೋದಿಲ್ಲವೆಂದು, ಅಗ್ನಿ ಆರದಂತಹ, ಹುಳಗಳು ಸಾಯದಂತಹ, ಹಲ್ಲು ಕಡಿಯೋಣದಿಂದ ತುಂಬಿಕೊಂಡಿರುವಂತಹ ಆ ನರಕದಲ್ಲಿ ನಾನು ಆ ಶಿಕ್ಷೆ ಅನುಭವಿಸಲಿಕ್ಕಾಗೋದಿಲ್ಲವೆಂದು ನನ್ನ ತಂದೆಯಾಗಿ ಈ ಭೂಲೋಕಕ್ಕೆ ಇಳಿದು ಬಂದು ನನ್ನ ಸ್ಥಾನದಲ್ಲಿ ನೀನೇ ಶಿಕ್ಷೆ ಅನುಭವಿಸಿದಿ. ದೇವರೇ, ಜೀವಿತ ಕಾಲವೆಲ್ಲ ನಿಮ್ಮ ಮಗುವಾಗಿ ಜೀವಿಸುತ್ತೇನಯ್ಯ. ಈ ಜೀವಿತ ಮುಗಿದೋದ ನಂತರ ನಿಮ್ಮೊಂದಿಗೆ ನಿಮ್ಮ ರಾಜ್ಯದಲ್ಲಿ ಸೇರುತ್ತೇನಯ್ಯ ಎಂದು ಹೇಳುವಂಥದ್ದೇ ಅಲ್ಲವೋ ಯಾವುದೇ ಮಗನಾಗಲಿ ಮಾಡಬೇಕಾದದ್ದು? ಗಮನ ಕೊಟ್ಟು ಕೇಳಿ. ಆರಂಭದಲ್ಲಿ ನೀವು ನಿಮ್ಮಲ್ಲಿ ಎಷ್ಟು ಜನ ಪರಲೋಕಕ್ಕೆ ಹೋಗಿ ಪರಲೋಕದಲ್ಲಿ ಇರಬೇಕೆಂದು ಇಚ್ಛಿಸುತ್ತೀರಿ? ಕೈ ಎತ್ತಿ ತೋರಿಸಿರಿ ಅಂದಾಗ ಎಲ್ಲರೂ ಕೈ ತೋರಿಸಿದಿರಲ್ಲವೇ? ನನ್ನ ಪ್ರಶ್ನೆ, ಪರಲೋಕದಲ್ಲಿ ಯಾರಿರ್ತಾರೆ? ದೇವರು ಇರುತ್ತಾರೆ. ಆತನು ಯಾರು? ಪರಿಶುದ್ಧನು. ಪರಿಶುದ್ಧನಾಗಿರುವಂತಹ ದೇವರಿರುವ ಆ ಪರಲೋಕದಲ್ಲಿ ಮತ್ಯಾರು ಇರುತ್ತಾರೆ ಹೇಳಿರಿ? ದೇವರ ಮಕ್ಕಳಿರುತ್ತಾರೆ. ಅಷ್ಟೇ ಅಲ್ಲವೋ? ನಿಮ್ಮ ಮನೆಯಲ್ಲಿ ಯಾರ್ಯಾರಿರುತ್ತಾರೆ ಹೇಳ್ರಿ? ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ? ನಿಮ್ಮ ಮಕ್ಕಳಿರುತ್ತಾರೆ. ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋದ್ರೆ? ಹಲೋ, ಕೆಲವರು ನಗ್ತಾ ಇದ್ದಾರೆ. ಅಂದ್ರೆ ಅರ್ಥವೇನು? ಹೆಂಡತಿ ತವ್ರ ಮನೆಗೆ ಹೋಗೋದೇ ತಡ, ಬೇರೆ ಯಾರೋ ಬಂದು ಮನೇಲಿ ಇರ್ತಿದ್ದಾರೆ. ಅಂಥವ್ರಿದ್ರೆ ಜಾಗ್ರತೆಯಿಂದ ಕೇಳಿ. ಇಂಥ ತಪ್ಪು ಕೆಲಸ ಮಾಡುವಂಥವ್ರು ಜಾಗ್ರತೆಯಿಂದ ಕೇಳಿ. ನಾವು ಪರಲೋಕದಲ್ಲಿ ಇರಬೇಕಾದರೆ ನಾವು ದೇವರ ಮಕ್ಕಳು ಆಗಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ಇರ್ತಾರೆ, ಬೇರೆಯವರು ಇರಲು ಆಗೋದಿಲ್ಲ. ಹಾಗೆಯೇ ದೇವರ ಮನೆಯಲ್ಲಿ ದೇವರ ಮಕ್ಕಳೇ ಇರ್ತಾರೆ, ಬೇರೆಯವರು ಇರಲಿಕ್ಕಾಗೋದಿಲ್ಲ. ಈಗ ನೀವು ನಾನು ಪರಲೋಕದಲ್ಲಿರಬೇಕಾದ್ರೆ ಏನ್ ಮಾಡಬೇಕು ಹೇಳಿ? ನಾವು ದೇವರ ಮಕ್ಕಳು ಆಗಬೇಕು. ನನ್ನ ಪ್ರಶ್ನೆ, ನಾವು ಧೈರ್ಯದಿಂದ ಹೇಳಬಲ್ಲೆವು ನಾವು ದೇವರ ಮಕ್ಕಳಾಗಿದ್ದೇವೆಂದು? ನಾನು ದೇವರ ಮಗಳಾಗಿದ್ದೇನೆಂದು ಧೈರ್ಯದಿಂದ ಹೇಳಬಲ್ಲಿರೋ? ಕೇಳಿರಿ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಅಂದರೆ ಯೇಸುವನ್ನು ಅಂಗೀಕರಿಸುತ್ತಾರೋ, ಅವರೆಲ್ಲರನ್ನೂ ಕೂಡ ದೇವರು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸುತ್ತಾರಂತೆ. ಅದ್ಭುತ! ಈ ಭೂಮಿಯ ಮೇಲೆ ಯೇಸುವನ್ನು ನಿಮ್ಮ ರಕ್ಷಕನನ್ನಾಗಿ, ನಿಮ್ಮ ದೇವರನ್ನಾಗಿ ಅಂಗೀಕರಿಸುವುದಾದರೆ, ಪ್ರಿಯ ವೀಕ್ಷಕರೇ ಕೇಳ್ತಾ ಇದ್ದೀರಾ? ಭೂಮಿಯ ಮೇಲೆ ಯೇಸುವನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ, ಪರಲೋಕದಲ್ಲಿರುವ ದೇವರು ನಿಮ್ಮನ್ನು ತನ್ನ ಮಗನನ್ನಾಗಿ ಅಂಗೀಕರಿಸುತ್ತಾರೆ. ಅಂದರೆ ಭೂಮಿಯ ಮೇಲೆ ನೀವು ಕ್ರಿಸ್ತನನ್ನು ಅಂಗೀಕರಿಸದಿದ್ದರೆ ಪರಲೋಕದಲ್ಲಿ ನೀವು ಅಂಗೀಕರಿಸಲ್ಪಡುವುದು ಸಾಧ್ಯವೇ ಇಲ್ಲ.
ಜ್ಞಾನಿಗಳು, ಮಹಾಜ್ಞಾನಿಗಳು, ಎಲ್ಲವನ್ನೂ ತಿಳ್ಕೊಂಡವರು. ಆದರೆ ಒಂದು ಸತ್ಯ ಗ್ರಹಿಸುತ್ತಾರೆ, ಏನೆಂದು ಗೊತ್ತಾ? ಪರಲೋಕದಲ್ಲಿ ದೇವರು ನಮ್ಮನ್ನು ಅಂಗೀಕರಿಸಬೇಕಾದರೆ ಈ ಭೂಮಿಯ ಮೇಲೆ ದೇವಕುಮಾರನಾಗಿ ಬಂದಿರುವ ಯೇಸುವನ್ನು ಆರಾಧಿಸಬೇಕು, ಅಂಗೀಕರಿಸಬೇಕು. ಅವರು ಜ್ಞಾನಿಗಳಾಗಿರೋದ್ರಿಂದ ಏನ್ಮಾಡಿದ್ರು? ವಾಸ್ತವ ಅರ್ಥ ಮಾಡಿಕೊಂಡಿದ್ರು. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ, ಬಹುಶಃ ಎಲ್ಲರಿಗೂ ಆಸೆ ಇದೆ, ಏನೆಂದರೆ ನಾನು ಈ ಲೋಕಯಾತ್ರೆ ಮುಗಿಸಿದ ಮೇಲೆ ಪರಲೋಕಕ್ಕೆ ಹೋಗಬೇಕೆಂಬುದಾಗಿ. ಪ್ರಿಯ ವೀಕ್ಷಕರೇ, ಕ್ರೈಸ್ತಿಯ ಸಮಾಜವೇ, ಈ ಪರಲೋಕದಲ್ಲಿ ದೇವರೊಂದಿಗಿರಬೇಕಾದರೆ ನೀವು ದೇವರ ಮಗನಾಗಿ, ದೇವರ ಮಗಳಾಗಿ ನೀವು ಮುದ್ರಿಸಲ್ಪಡಬೇಕು. ಹೇಗೆ ನೀವು ದೇವರ ಮಗನಾಗುತ್ತೀರಿ? ಹೇಗೆ ನೀವು ದೇವರ ಮಗಳಾಗುತ್ತೀರಿ? ವೆರಿ ಸಿಂಪಲ್. ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವುದರ ಮೂಲಕ, ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವುದರ ಮೂಲಕ ನೀವು ಪರಲೋಕದಲ್ಲಿ ಪ್ರವೇಶಿಸಲು ಸಾಧ್ಯವಾಗುತ್ತೆ. ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಅನೇಕರು ಪರಲೋಕಕ್ಕೆ ಬರುವಾಗ ಪೇತ್ರನು ಕೇಳ್ತಾನಂತೆ, ನಿನ್ನನ್ನು ಯಾಕೆ ಪರಲೋಕದೊಳಗೆ ಬರಗೊಡಿಸಬೇಕು ಅಂದಾಗ ಒಬ್ಬನು ಹೇಳ್ತಾನೆ, ಯಾಕೆ ಪರಲೋಕಕ್ಕೆ ಬರಗೊಡಿಸಬೇಕೆಂದು ಕೇಳೋದೇನು? ನಮ್ಮ ಸಭೆಗೆ ನಾನೇ ಹಿರಿಯನಾಗಿದ್ದೇನೆ, ನಾನೇ ಪ್ರೆಸಿಡೆಂಟ್ ಆಗಿದ್ದೇನೆ, ಎಲೆಕ್ಷನ್ನಲ್ಲಿ ನಾನೇ ಗೆದ್ದಿದ್ದೇನೆ. ಪೇತ್ರನವರೇ, ಎಲ್ಲಿ ಗೆದ್ದಿದ್ದಾನಂತೆ? ಎಲೆಕ್ಷನ್ನಲ್ಲಿ ಗೆದ್ದಿದ್ದಾನಂತೆ. ಸಭೆಗೆ ಹಿರಿಯನಂತೆ. ಪಕ್ಕಕ್ಕೆ ಸರಿ ಅಂತ ಹೇಳಿ ಪೇತ್ರ ತಳ್ಳಿ ಹಾಕಿದ. ಮತ್ತೊಬ್ಬನು ಬಂದಾಗ, ನಿನ್ನನ್ನು ಪರಲೋಕಕ್ಕೆ ಯಾಕೆ ಬರಗೊಡಿಸಬೇಕು ಅಂದಾಗ, ಅಯ್ಯೋ, ನಂಬಿಗಸ್ತನಾಗಿ ಸಭೆಗೆ ಹೋಗಿ ಕಾಣಿಕೆ ಕೊಡ್ತೇನೆ, ದಶಮ ಭಾಗ ಕೊಡ್ತೇನೆ, ಮುಂದಿನ ಸಾಲಲ್ಲಿ ಕೂತ್ಕೊಳ್ತೇನೆ, ವಾಕ್ಯ ಓದುವಾಗ ವಾಕ್ಯ ಓದುತ್ತೇನೆ, ನಾನಿಲ್ಲದಿದ್ರೆ ಯಾರು ಬರ್ಬೇಕಂದಾಗ ನೀನು ಪಕ್ಕಕ್ಕೆ ಸರಿ ಎಂದು ಹೇಳಿ ಪಕ್ಕಕ್ಕೆ ತಳ್ಳಿದ. ಮತ್ತೊಬ್ಬನಿಗೆ, ಯಾಕೆ ನಿನ್ನನ್ನು ಪರಲೋಕದೊಳಗೆ ಬರಮಾಡಿಕೊಳ್ಳಬೇಕು ಎಂದು ಕೇಳಿದ್ರೆ, ಈಗಾಗಲೇ 3 ಸಾರಿ ದೀಕ್ಷಾಸ್ನಾನ ತೆಗೆದುಕೊಂಡೆ. ಎಷ್ಟು ಸಾರಿ ಅಂತೆ? 3 ಸಾರಿ ದೀಕ್ಷಾಸ್ನಾನ ತಗೊಂಡೆ ಪೇತ್ರನವರೇ ಅಂದಾಗ ಪಕ್ಕಕ್ಕೆ ಸರಿ ಅಂತ ಅವನಿಗೂ ತಳ್ಳಿ ಹಾಕಿದ. ಆದರೆ ಒಂದು ಚಿಕ್ಕ ಹುಡುಗಿ, 6-7 ವರ್ಷ ವಯಸ್ಸುಳ್ಳ ಚಿಕ್ಕ ಹುಡುಗಿ ಮೆಲ್ಲಗೆ ನಡ್ಕೊಂಡು ಬರ್ತಿರುವಾಗ ಆಕೆಗೆ ನೋಡಿ ಪೇತ್ರನವರು ಕೇಳ್ತಾರಂತೆ, ಮಗಳೇ, ನಿನ್ನನ್ನು ಪರಲೋಕದೊಳಗೆ ಯಾಕೆ ಬರಗೊಡಿಸಬೇಕು? ಅದಕ್ಕೆ ಆ ಹುಡುಗಿ ಹೇಳಿದ್ದೇನು ಗೊತ್ತಾ? ನಾನು ಪರಲೋಕಕ್ಕೆ ಬರಲು ನನಗೆ ಯಾವ ಹಕ್ಕು ಅರ್ಹತೆ ಇಲ್ಲ, ಆದರೆ ಕರ್ತನಾದ ಯೇಸುಕ್ರಿಸ್ತನನ್ನು ನನ್ನ ರಕ್ಷಕನನ್ನಾಗಿ ನಾನು ಅಂಗೀಕರಿಸಿದ್ದೇನೆ. ಈ ಒಂದೇ ಒಂದು ಕಾರಣಕ್ಕಾಗಿ ನಾನು ಪರಲೋಕಕ್ಕೆ ಬರಲು ಹಕ್ಕನ್ನು ಹೊಂದಿಕೊಂಡಿದ್ದೇನೆ. ಆಗ ಪೇತ್ರ ಹೇಳ್ತಾನಂತೆ, ಮಗಳೇ, ನಿನ್ನಂಥವಳಿಗೋಸ್ಕರವೇ ಪರಲೋಕ ಎದುರು ನೋಡ್ತಾ ಇದೆ ಮಗಳೇ, ಬಾ, ಒಳಗಡೆ ಬಾ ಅಂದ. ಹೀಗೆ ಆ ಮಗಳನ್ನು ಒಳಗಡೆ ಆಹ್ವಾನಿಸಿದಾಗ ಯೇಸು ಕ್ರಿಸ್ತನೇ, ಮಹಾದೊಡ್ಡ ದೇವರೇ, ಆ ಮಗಳ ಬರುವಿಕೆಗೋಸ್ಕರ ಕಾದು ಎದುರು ನೋಡ್ತಾ ಇದ್ರಂತೆ. ಪ್ರಿಯ ಸಹೋದರ, ಸಹೋದರಿ, ನಿಮ್ಮ ಒಳ್ಳೆ ಕಾರ್ಯಗಳು, ದಾನ ಧರ್ಮಗಳು, ಇಲ್ಲವೇ ಸೇವೆಯಲ್ಲಿ ಮಾಡುವಂತಹ ನಿಮ್ಮ ಸೇವೆಗಳು ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ತವೆ ಅಂದುಕೊಳ್ಳೋದಾದ್ರೆ ಸುಳ್ಳು. ನೀವು ನಾನು ಪರಲೋಕಕ್ಕೆ ಸೇರಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ. ನಿಮಗೋಸ್ಕರ ಈ ಭೂಲೋಕಕ್ಕೆ ಜನಿಸಿ ಬಂದಿರುವ ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದ ಹೊರತು ನೀವು ಪರಲೋಕದೊಳಗೆ ಸೇರುವ ಚಾನ್ಸ್ ಇಲ್ಲ. ರಕ್ಷಕನನ್ನಾಗಿ ಅಂಗೀಕರಿಸುವುದು ಅಂದ್ರೆ ಏನು? ನೀವು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು, ಯೇಸುವೆ, ನಾನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ತಾನೇ ನೀವು ಶಿಲುಬೆಯಲ್ಲಿ ಮರಣ ಹೊಂದಿದ್ದು, ನಿಮ್ಮನ್ನು ಶಿಲುಬೆಗೆ ಒಪ್ಪಿಸಿದ್ದು, ಮರಣ ಶಿಕ್ಷೆ ವಿಧಿಸಿದ್ದು ನಾನೇ ಅಲ್ಲವೋ? ನನ್ನ ಪಾಪಕೃತ್ಯಗಳಲ್ಲವೋ? ನನ್ನನ್ನು ಕ್ಷಮಿಸಿರಿ. ಇನ್ನು ಮೇಲೆ ನಾನು ನಿಮ್ಮ ಮಗುವಾಗಿ ಜೀವಿಸುತ್ತೇನೆ. ಇನ್ಮೇಲೆ ನಾನು ನಿಮ್ಮ ಹೆಜ್ಜೆಯ ಜಾಡಿನಲ್ಲಿ ನಡೆಯುತ್ತೇನೆ. ನನ್ನ ಹಳೆಯ ಹೊಲಸಾದ ಜೀವಿತ ನನ್ನೊಳಗಡೆಯಿಂದ ತೆಗೆದು ಹಾಕಿರಿ. ನಿಮ್ಮ ಹೃದಯ ನನಗೆ ಅನುಗ್ರಹಿಸಿರಿ. ನಿಮ್ಮ ಮಗನಾಗಿ, ಮಗಳಾಗಿ, ಪರಿಶುದ್ಧನಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ, ನನಗೆ ಅನುಗ್ರಹಿಸಿರಿ ಎಂದು ನೀವು ಪ್ರಾರ್ಥಿಸಿದ ಮರುಕ್ಷಣವೇ ದೇವರು ನಿಮ್ಮ ಹೆಸರನ್ನು ಪರಲೋಕಕ್ಕೆ ಹೋಗುವಂತಹ ಆ ಗ್ರಂಥದಲ್ಲಿ ಬರೆದಿಡುತ್ತಾರೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಬರೆದಿಡುತ್ತಾರೋ, ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿರುತ್ತೋ ಅಂಥವರು ಮಾತ್ರವೇ ಪರಲೋಕಕ್ಕೆ ಹೋಗುತ್ತಾರೆ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲ್ಪಡದೇ ಇದ್ದರೆ ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ವೋಟರ್ಸ್ ಲಿಸ್ಟಲ್ಲಿ ನಿಮ್ಮ ಹೆಸರಿರಬಹುದು, ಆಧಾರ್ ಕಾರ್ಡ್ ಮೇಲೆ ನಿಮ್ಮ ಹೆಸರಿರಬಹುದು, ನಿಮ್ಮ ಮನೆ ಮೇಲೆಯೂ ನಿಮ್ಮ ಹೆಸರಿರಬಹುದು. ಸಹೋದರ, ಸಹೋದರಿ, ಪರಲೋಕಕ್ಕೆ ಹೋಗುವಂಥವರ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇಲ್ಲದೇ ಇರುವುದಾದರೆ ಪರಲೋಕ ಪ್ರವೇಶಿಸುವ ಚಾನ್ಸ್ ಇರಲ್ಲ. ಹೇಳ್ತಿದ್ದೇನೆ, ಧೈರ್ಯದಿಂದ ಹೇಳಬಲ್ಲಿರೋ? ಪರಲೋಕಕ್ಕೆ ಹೋಗುವಂಥವರ ಲಿಸ್ಟಿನಲ್ಲಿ ನನ್ನ ಹೆಸರು ಕೂಡ ಇದೆ ಎಂದು ಧೈರ್ಯದಿಂದ ಹೇಳಬಲ್ಲಿರೋ? ಒಂದು ವೇಳೆ ಆ ಧೈರ್ಯ ನಿಮಗೆ ಇಲ್ಲದೇ ಇರುವುದಾದರೆ ಈ ರಾತ್ರಿಯೇ ನಿಮ್ಮ ಹೆಸರು ನಮೂದಿಸಿಕೊಳ್ಳಬಹುದು. ಹೇಗೆ? ಯಾರ್ಯಾರು ಯೇಸುವನ್ನು ಅಂಗೀಕರಿಸುತ್ತಾರೋ, ರಕ್ಷಕನನ್ನಾಗಿ ಸ್ವೀಕರಿಸುತ್ತಾರೋ ಅವರೆಲ್ಲರನ್ನೂ ಕೂಡ ದೇವರು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸುತ್ತಾರಂತೆ. ಅವರ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಡುತ್ತಾರಂತೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನಗೋಸ್ಕರವೇ ಈ ಲೋಕಕ್ಕೆ ಬಂದಿರುವ ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಅನುಗ್ರಹಿಸುವಂತಹ
ಕ್ಷಮಾಪಣೆಯನ್ನು ನಾನು ಹೊಂದಿಕೊಂಡು ಯೇಸುಕ್ರಿಸ್ತನು ಅನುಗ್ರಹಿಸುವಂತಹ ನೂತನ ಹೃದಯ ಹೊಂದಿಕೊಂಡು ಯೇಸುಕ್ರಿಸ್ತನ ಮಗನಾಗಿ ಮಗಳಾಗಿ ನಾನು ಜೀವಿಸಿ ಈ ಲೋಕಯಾತ್ರೆ ಮುಗಿಸಿ ನಿಜವಾದ ಪ್ರಪಂಚವಾಗಿರುವ ಪರಲೋಕದಲ್ಲಿ ಪ್ರವೇಶಿಸಬೇಕು ಎಂದು ಆಶಿಸುತ್ತಿದ್ದೇನೆ ಎನ್ನುವಂಥವರಿರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮಣ್ಣಿನಿಂದ ಬಂದ ಈ ಶರೀರ ಮಣ್ಣಿನೊಳಗೆ ಬೆರೆತುಕೊಳ್ಳುತ್ತೆ, ಆದರೆ ಆತ್ಮ ಪಾಪಿಷ್ಟ ಕೆಲಸಗಳಲ್ಲಿಯೇ ಮುಳುಗಿ ತೇಲಾಡುವುದಾದರೆ ನರಕಕ್ಕೆ ಹೋಗುತ್ತದೆ. ಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ಪರಲೋಕಕ್ಕೆ ಹೋಗುತ್ತದೆ. ದೇವರೇ, ಈ ದಿನ ಈ ವಾಕ್ಯ ಕೇಳಿದ ಅನೇಕರು ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ತಮ್ಮ ಹೃದಯದೊಳಗೆ ಬರಬೇಕೆಂದು, ಅವರ ಹೃದಯದಲ್ಲಿ ಪ್ರವೇಶಿಸಬೇಕೆಂದು, ತಮ್ಮ ಜೀವಿತ ಪರಿಶುದ್ಧಗೊಳಿಸಬೇಕೆಂದು, ದೊಡ್ಡ ಪರಿವರ್ತನೆ ತರಬೇಕೆಂದು ಎಂದು ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ. ನಿಮ್ಮ ಮಗನನ್ನಾಗಿ ಅಂಗೀಕರಿಸಿರಿ, ನಿಮ್ಮ ಮಗಳನ್ನಾಗಿ ಅಂಗೀಕರಿಸಿರಿ, ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಅಂಗೀಕರಿಸಿರಿ. ಮಾಡಿರುವ ಎಲ್ಲಾ ತಪ್ಪುಗಳಿಗಾಗಿ ಕ್ಷಮಾಪಣೆ ಕೋರುತ್ತಿದ್ದಾರೆ. ನಮ್ಮ ಪಾಪಗಳೇ ನಿಮ್ಮನ್ನು ಮರಣಕ್ಕೆ ಒಪ್ಪಿಸಿವೆ, ಶಿಲುಬೆಯ ಮೇಲೆ ನೇತಾಡುವಂತೆ ಮಾಡಿವೆ. ದೇವರೇ, ನಾವು ಮಾಡಿರುವ ತಪ್ಪನ್ನು ನೀವು ನಿಮ್ಮ ಮೇಲೆ ಹೊತ್ಕೊಂಡ್ರಿ. ಪ್ರಾಣದಂತೆ ಪ್ರೀತಿಸಿರುವುದರಿಂದ ನಮ್ಮ ಶಿಕ್ಷೆ ಅನುಭವಿಸಿದ್ದೀರಿ. ಇಂಥ ಅದ್ಭುತವಾದ ನಿಮ್ಮ ತ್ಯಾಗವನ್ನು, ನೀವು ಸಲ್ಲಿಸಿರುವಂತಹ ಕ್ರಯೆಯನ್ನು ನಾವು ಅಂಗೀಕರಿಸುವುದಾದರೆ ನಾವು ಶಿಕ್ಷೆಯಿಂದ ತಪ್ಪಿಸಲ್ಪಡ್ತೇವೆ. ಇದಕ್ಕಿಂತಲೂ ದೊಡ್ಡ ರಕ್ಷಣೆ ಇನ್ಯಾವುದಿದೆ ದೇವರೇ? ಇಂತಹ ರಕ್ಷಣೆಯನ್ನು ಮನಪೂರ್ವಕವಾಗಿ ಅಂಗೀಕರಿಸುತ್ತಿರುವ ಪ್ರತಿಯೊಬ್ಬರನ್ನು ದೇವರೇ ನಿಮ್ಮ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿರಿ. ನಿಮ್ಮ ರಾಜ್ಯದ ವಾರಸುದಾರರಾಗಿ ನಿತ್ಯವೂ ಜೀವಿಸುವ ಭಾಗ್ಯ ದಯಪಾಲಿಸಿರಿ. ಈ ಲೋಕದಲ್ಲಿ ನಮ್ಮ ಹೆಸರು ಎಲ್ಲೇ ಇದ್ರೂ ಕೂಡ ಅವು ಒಂದು ದಿನ ಅಳಿಸಿ ಹಾಕಲಾಗ್ತವೆ. ಕೇವಲ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರಿರೋದಾದ್ರೆ ನಮ್ಮ ಜೀವಿತ ಧನ್ಯಕರವಾಗುತ್ತದೆ. ದೇವರೇ, ಈ ದಿನವೇ, ಈಗಲೇ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿರಿ. ಯಾವ ದಿನ ಕಣ್ಮುಚ್ಚುತ್ತೇವೋ ಆ ದಿನ ಪರಲೋಕದಲ್ಲಿ ಕಣ್ಣು ತೆರೆಯುವ ಮಹಾಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೈವಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು, ಅಂದರೆ 17 ಭಾಷೆಗಳಲ್ಲಿ ದೈವಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.